ನಮಸ್ತೆ ಎಲ್ರಿಗೂ. ನಾನು ಡಾಕ್ಟರ್ ಮುರಳಿ, ಮಕ್ಕಳ ತಜ್ಞರು. ನಾನಿವಾಗ ಮಾತಾಡೋಕೆ ಹೋಗೋದು ನ್ಯೂಟ್ರಿಷನ್ ಬಗ್ಗೆ. ಆಹಾರ ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಬಂದಾಗ ಕೇಳೋದೇ ಅದ್ರ ಬಗ್ಗೆ. ಮೊದಲು 6 ತಿಂಗಳು ಹುಟ್ಟಿದ ಮಗುವಿಂದ ಮೊದಲು 6 ತಿಂಗಳು ಬರೀ ತಾಯಿ ಆಗಷ್ಟೇ. ತಾಯಿಗೆ ನಾರ್ಮಲ್ ಊಟ ತಗೊಂಡು ಮಗುಗೆ ಬರೀ ತಾಯಿ ಹಾಲು ಆದಷ್ಟು ಕುಡಿಸೋದು ಒಳ್ಳೇದು. ಓಕೆ. ಯೂಶಲಿ ತಾಯಿ ಹಾಲು ಕುಡಿಯೋದ್ರಿಂದ ಮಗು ಆರೋಗ್ಯ ಬೆಳೆಯುತ್ತೆ, ತಾಯಿಗೂ ತುಂಬಾ ಬೆನಿಫಿಟ್ಸ್ ಇರುತ್ತೆ. 6 ತಿಂಗಳು ಆದ್ಮೇಲೆ ಏನಾದ್ರೂ ಮಗುಗೆ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಅದಕ್ಕೆ ನಾವು ಕಾಂಪ್ಲಿಮೆಂಟರಿ ಫುಡ್ಸ್ ಅಂತ ಹೇಳ್ತೀವಿ. ಕಾಂಪ್ಲಿಮೆಂಟರಿ ಅಂದ್ರೆ ತಾಯಿ ಹಾಲು ಜೊತೆಗೆ ಕಾಂಪ್ಲಿಮೆಂಟ್ ಮಾಡೋದು, ಅಂದ್ರೆ ಹೆಚ್ಚಿಗೆ ಕೊಡೋದು. 6 ತಿಂಗಳ ತನಕ ಮಗು ಬೆಳವಣಿಗೆಗೆ ತಾಯಿ ಹಾಲು ಸಾಕಾಗತ್ತೆ. ಅದಾದ್ಮೇಲೆ 6 ತಿಂಗಳ ನಂತರ ತಾಯಿ ಹಾಲು ಜೊತೆಗೆ ಬೇರೆ ಪದಾರ್ಥಗಳು, ಮನೆ ಪದಾರ್ಥಗಳು ತಿನ್ಸೋದು ಇಲ್ಲಿ ನಾರ್ಮಲ್ ಆಗಿ ಮಗು ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ಲೋಕಲ್ ಆಗಿ ಆದಷ್ಟು ರಾಗಿ ಜಾಸ್ತಿ ಪ್ರಿಫರ್ ಮಾಡ್ತೀವಿ ಈ ಕಡೆ. ಸೊ ರಾಗಿ ಸರಿ ಮನೆಯಲ್ಲೇ ಮಾಡಿಕೊಂಡು ಅದನ್ನ ಡೈಲಿ ಒಂದು 2 ಟೈಮು ಕೊಡಿ, ಒಂದು 10-15 ದಿವಸ ಬಿಟ್ಟು ಮತ್ತೆ ಅದನ್ನ ಚೆನ್ನಾಗಿ ತಗೊಳ್ತಿದ್ರೆ 3 ಟೈಮ್ ಕೊಡೋದು ಬೆಸ್ಟ್. ರಾಗಿ ಸರಿ ಜೊತೆಗೆ ನೀರು ಚೆನ್ನಾಗಿ ಕುಡಿಸ್ಬೇಕಾಗತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ಅಂದ್ರೆ 6 ತಿಂಗಳಿಂದ 1 ವರ್ಷ ಎಲ್ಲ ಒಂದೊಂದೇ ಇಂಟ್ರೊಡ್ಯೂಸ್ ಮಾಡ್ಬೇಕಾಗತ್ತೆ ಮಗುಗೆ. ಫಸ್ಟ್ ನೀರ್ ತರ ಇರ್ಬೇಕು ತಿನ್ಸ್ಬೇಕಾದ್ರೆ. ಅದು ಆದ್ಮೇಲೆ ಸ್ವಲ್ಪ ಪೇಸ್ಟ್ ತರ ಹಾಕ್ಬೇಕಾಗತ್ತೆ. ತಿನ್ಸಕ್ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ ಮಗು ಈಗ ಫುಲ್ ಒಂದೊಂದ್ ಬಟ್ಲಿ ತಿನ್ನಕ್ ಆಗೋದಿಲ್ಲ. ನಾರ್ಮಲ್ ಆಗಿ ಒಂದು 3 ಸ್ಪೂನ್ ಅಥವಾ 4 ಸ್ಪೂನ್ ಸ್ಟಾರ್ಟಿಂಗ್ ಅಲ್ಲಿ ತಿಂದ್ರೆ ಅದೊಂದು 100 to 150 ml ಒಂದು ಬಟ್ಲಷ್ಟು ಅದು ತಿನ್ನುತ್ತೆ 1 ತಿಂಗಳು ಆದ್ಮೇಲೆ. ಅದ್ರ ಜೊತೆಗೆ ನಾವು ಬೇರೆ ಟ್ರೈ ಮಾಡ್ಬೋದಾದಂತ ಪದಾರ್ಥಗಳು ಎಲ್ಲ ತರಕಾರಿ ಚೆನ್ನಾಗಿ ಬೇಯಿಸಿ ಕಿವುಚ್ಬಿಟ್ಟು ಅದನ್ನ ಕಿವುಚಿರೋ ತರಕಾರಿಗಳನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕೊಡ್ಬೋದು, ಪೇಸ್ಟ್ ತರ ಮಾಡಿ. ಉಪ್ಪು ಸಕ್ಕರೆ ಆದಷ್ಟು ಅವಾಯ್ಡ್ ಮಾಡೋದು 1 ವರ್ಷದ ತನಕ ಬೆಟರ್. ಬೇಕಾದ್ರೆ ಆ ತರಕಾರಿ ಬೇಯಿಸಿರೋ ನೀರು ವೆಜಿಟೇಬಲ್ ಸೂಪ್ ತರ ಕುಡಿಸಿದ್ರೆ ಇನ್ನೂ ಮಗು ಆರೋಗ್ಯಕ್ಕೆ ಒಳ್ಳೇದು, ಮೋಷನ್ಸ್ ಚೆನ್ನಾಗಿ ಆಗುತ್ತೆ. ಹಣ್ಣು ಬೇಯಿಸಂಗಿಲ್ಲ, ಹಣ್ಣಲ್ಲಿರೋದು ಬರೀ ವಿಟಮಿನ್ಸ್ ಅಷ್ಟೇನೆ. ವಿಟಮಿನ್ಸ್ ಬೇಯಿಸಿದ್ರೆ ಹಾಳಾಗುತ್ತೆ. ಆದ್ರಿಂದ ವಿಟಮಿನ್ಸ್ ನ ಬೇಗ ಮಗುಗೆ ಹಿಡಿಬೇಕು, ಮೈಗೆ ಹಿಡಿಬೇಕು ಅಂದ್ರೆ ಆದಷ್ಟು ಬೇಯಿಸ್ದಿರ ಸ್ಮ್ಯಾಶ್ ಮಾಡಿ ತಿನ್ಸೋದು ಬೆಟರ್. ಬಾಳೆಹಣ್ಣು, ಸಾಫ್ಟ್ ಪದಾರ್ಥಗಳಂತದ್ದು ಬಾಳೆಹಣ್ಣು, ಆಪಲ್, ಪಪ್ಪಾಯ, ಸಪೋಟ ಅಂತವು ನಾವು ಸ್ಮ್ಯಾಶ್ ಮಾಡಿ ಕೊಟ್ರೆ ಮಗುಗೆ ಒಂದೊಂದೇ ಅಂದ್ರೆ ಒಂದೇ ಸತಿ ಮಾಡಬಾರ್ದು. ಫಸ್ಟ್ ಒಂದೇನಾದ್ರು ತಿನ್ಸಿದ್ರೆ 1-3 ದಿವಸ ಬಿಟ್ಟು ಇನ್ನೊಂದು ಟ್ರೈ ಮಾಡ್ಬೇಕು. ಒಂದೊಂದೇ ಟ್ರೈ ಮಾಡ್ತಾ ಮಗು 1 ವರ್ಷದೊಳಗಡೆ ನಾವು ಮನೆ ಪದಾರ್ಥದಿಂದ ಅಂದ್ರೆ ಸ್ವಲ್ಪ ಲಿಕ್ವಿಡ್ ಇಂದ ಪೇಸ್ಟ್ ಅದರಿಂದ ಸ್ವಲ್ಪ ಸಾಫ್ಟ್ ಸಾಲಿಡ್ ಅಂತ ಹೇಳ್ತೀವಿ. ಆದ್ರಿಂದ ಮತ್ತೆ ಮನೆ ಪದಾರ್ಥಗಳು ನಾವು ನಮಗೋಸ್ಕರ ನಾವೇನ್ ಮಾಡ್ಕೊಳ್ತೀವೋ ಅದನ್ನೇ ತಿನ್ಸೋ ಅಭ್ಯಾಸ ಮಾಡ್ಕೊಳ್ಳೋದು ಬೆಟರ್. ಓಕೆ. ಅದ್ ಬಿಟ್ಟು ನೀರ್ ಬಗ್ಗೆನೂ ನಾವು ಮಗುಗೆ ಕಾನ್ಸಂಟ್ರೇಷನ್ ಮಾಡ್ಬೇಕಾಗತ್ತೆ. ನೀರು ಮಗುಗೆ ಆಲ್ಮೋಸ್ಟ್ ಒಂದು 6 ತಿಂಗಳು ಮಗುಗೆ ಸ್ಟಾರ್ಟ್ ಮಾಡಿದ್ರೆ ಒಂದು 1/4 ಲೀಟರ್ ಅರ್ಧ ಲೀಟರ್ ಬೇಕಾಗತ್ತೆ. 1 ವರ್ಷದ ತನಕನೂ ಮಗುಗೆ 1 ಲೀಟರ್ ತನಕನೂ ಕೊಡ್ಬೋದು. ನೀರ್ ಆದಷ್ಟು ಕುಡಿಸಿದ್ರೆ ನೀರೇ ಜೀರ್ಣ ಮಾಡೋದು, ಬೇರೆ ಇನ್ನೇನು ಅಲ್ಲ. ಮೋಷನ್ಸ್ ಮೆತ್ತಗೆ ಮಾಡೋಂಥ ಪದಾರ್ಥಗಳು ಸೊಪ್ಪು, ತರಕಾರಿ, ನೀರು. ಸೊ ಇದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಅಂದ್ರೆ ಮಗುಗೆ ಜಾಸ್ತಿ ಆಡೋದು, ಕಾನ್ಸ್ಟಿಪೇಷನ್ಸ್ ಆಗದೆ ಇರೋದು ಎಲ್ಲ ನಾವು ನೋಡ್ಕೊಳ್ತೀವಿ. ಎಲ್ಲಾ ಪದಾರ್ಥಗಳು ಕೊಡೋದ್ರಿಂದ ಮಗುಗೆ ಆರೋಗ್ಯನೂ ಸಿಗತ್ತೆ, ಜೊತೆಗೆ ಪೌಷ್ಟಿಕಾಂಶನೂ ಸಿಗತ್ತೆ. ಪೌಷ್ಟಿಕಾಂಶ ಅಂದ್ರೆ ಮಗು ಈ ನಾನು ಹೇಳ್ದಲ್ಲ ರಾಗಿ ಸರಿ ಸರಳಕ್ಕೆ ಬೇಕಾದ್ರೆ ರಾಗಿ 3 ಪಾಲು ಇದ್ರೆ 1 ಪಾಲು ಕಾಳುಗಳು, ಮೊಳಕೆ ಕಟ್ಟಿದ ಕಾಳುಗಳು ಹಾಕೋಬಹುದು. ಅದ್ರ ಜೊತೆಗೆ 9 ತಿಂಗಳ ನಂತರ ಬೇಕಾದ್ರೆ ನೀವು ನಾನ್ ವೆಜ್ ಏನಾದ್ರು ತಿನ್ನಂಗಿದ್ರೆ ಮೊಟ್ಟೆ ಎಲ್ಲ ಕೊಡ್ಬೋದು, ಮತ್ತೆ ನಾನ್ ವೆಜ್ ಸೂಪ್ ತರ ಕೊಡ್ಬೋದು ಬೇಕಾದ್ರೆ. ಧನ್ಯವಾದಗಳು.